ಎರಡು ಚಾಯ್ಸಲ್ಲಿ ಹೇಳಿದೆ. ನೀವು ಒಂದು ಅಲ್ಲ, ನೀವು ಪದೇ ಪದೇ ಹೇಳ್ತಾ ಇದ್ರಿ ಏನೋ ನಾವು ಬೆಂಬಲಿಗಿದ್ದೀರಿ, ಬಂಡೆ ರೀತಿ ಇದ್ದೀರಿ, ಪ್ರಾಣಕ್ಕೆ ಪ್ರಾಣ ಕೊಡ್ತೀರಿ, ಅವ್ರಿಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಇರಬೇಕು ಅನ್ನೋದು. ಸೊ ನನಗನ್ಸ್ತೈತೆ ಹಿಂದೆ ಆಂಜನೇಯ ಇದ್ದ, ಯಾರೋ ಪ್ರಶ್ನೆ ಮಾಡಿದಾಗ, ನಿನ್ನ ರಾಮನ ಬಗ್ಗೆ ಪ್ರಶ್ನೆ ಮಾಡಿದಾಗ ಎದೆ ಬಗದು ತೋರಿಸ್ಬಿಟ್ಟ, ನೋಡು ರಾಮ ಎಲ್ಲಿದ್ದಾನೆ ಅಂತ. ಈಗ ನಿಮ್ಗೊಂದು ಅವಕಾಶ, ಬೇಡ ಸಿದ್ದರಾಮಯ್ಯನವರ ರಾಜೀನಾಮೆ ಬೇರೆ ನಾನು ಕೇಳಲ್ಲ, ಬೇರೆಯವ್ರು ಯಾರನ್ನ ಕೇಳಿ, ನಮ್ಮ ಪಾರ್ಟಿಯವ್ರು ಕೇಳಿ ಹೇಳಿ, ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೀನಿ. ನೀವಾದರೂ ಕೊಡಿ 4 ಜನ ಅವ್ರ ಪರವಾಗಿ. ನಿಮ್ಮ ಹೃದಯದಲ್ಲಿ ಸಿದ್ದರಾಮಯ್ಯ ಇದ್ದಾನ, ಡಿ ಕೆ ಶಿವಕುಮಾರ್ ಇದ್ದಾರ, ಪರಮೇಶ್ವರ್ ಅವರು ಇದ್ದಾರ, ಜಾರಕಿಹೊಳಿ ಅವರು ಇದ್ದಾರ, MB ಪಾಟೀಲ್ ಅವರು ಇದ್ದಾರ, ಇಲ್ಲ ಕೇಂದ್ರದ ನಮ್ಮ ಹಿರಿಯರು ಖರ್ಗೆ ಸಾಹೇಬ್ರು ಇದ್ದಾರ, ಗೊತ್ತಾಗಲಿ. ನೀವೇ ಹೇಳಿರೋದು, ನಾನು ಹೇಳಿಲ್ಲ. ಮತ್ತು ಇಷ್ಟೆಲ್ಲನೂ ಕೂಡ ನಾನೇನು ನೀವು ಸವಾಲಾಗಿ ನಾನೇನು ಹೇಳಿಲ್ಲ, ನೀವು ಸವಾಲು ಹಾಕಿದ್ದೀರಾ. ನಾನು ವಿನಮ್ರತೆಯಿಂದ ನಿಮಗೆ ಇದನ್ನು ಕೇಳ್ತಾ ಇದ್ದೀನಿ ಅಷ್ಟೇ. ಉಳಿದಿದ್ದು ನಿಮಗೆ ಸಂಬಂಧಪಟ್ಟಿದ್ದು. ಇಷ್ಟೆಲ್ಲ ಕೋರ್ಟ್ ಆದೇಶಗಳು ಬಂದ ಮೇಲೂ ಕೂಡ ಗವರ್ನರ್ ಅವರು, ಅದು ಕಾಂಗ್ರೆಸ್ ಗವರ್ನರ್, ಅವರೇ ಇದ್ರ ಪ್ರಕಾರ ಅಪೋಸಿಷನ್ ಪ್ರಕಾರ ಅವತ್ತು ಗೌರವನ್ನರು ಭರದ್ವಾಜ್ ಅವರು, ಗೌರವಾನ್ವಿತ ಭರದ್ವಾಜ್ ಅವರು ನನಗೆ ಪರ್ಮಿಷನ್ ಕೊಡಲಿಲ್ಲ. ತಪ್ಪಿದ್ದಿದ್ರೆ ಗವರ್ನರ್ ಅವರು ಕಾಂಗ್ರೆಸ್ ಅವರಲ್ಲ, ಕೊಡಬೇಕಾಗಿತ್ತಲ್ಲ, ಯಾಕೆ ಕೊಡಲಿಲ್ಲ ಅವರು? ಇವರು ವಿರೋಧ ಪಕ್ಷವಾಗಿದ್ದರಲ್ಲ, ಇವ್ರದೇ ರಾಜ್ಯಪಾಲರು, ಯಾಕೆ ಹೋಗಿ ಕೇಳಲಿಲ್ಲ ಅವ್ರನ್ನ? ಯಾಕೆ ಕ್ವಶನ್ ಮಾಡಲಿಲ್ಲ ಅವತ್ತು? 5 ವರ್ಷ ವಿರೋಧ ಪಕ್ಷವಾಗಿದ್ದರಲ್ಲ, 5 ವರ್ಷದಲ್ಲಿ ಒಂದಿನ ಹೋಗಿ ಯಾಕ್ರಿ ಪರ್ಮಿಷನ್ ಕೊಟ್ಟಿಲ್ಲ ಅಶೋಕ್ ಅಂತ ಕೇಳಬೇಕಾಯ್ತಲ್ಲ, ಯಾಕೆ ಕೇಳಿಲ್ಲ? ಗವರ್ನರ್ ನನಗೆ ಪರ್ಮಿಷನ್ ಕೊಟ್ಟಿಲ್ಲ, ಜನಪ್ರತಿನಿಧಿ ನ್ಯಾಯಾಲಯ ಪರ್ಮಿಷನ್ ಇಲ್ಲ, ಗೌರವಾನ್ವಿತ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅವ್ರದ್ದು ಇಲ್ಲ. ಇಷ್ಟಿದ್ರೂ ನನ್ನ ಮೇಲೆ ನನಗೆ ಕಳಂಕ ತರಬೇಕು ಅಂತೇಳಿ